ಭದ್ರಾವತಿಯಲ್ಲಿ ವೃದ್ಧ ದಂಪತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮಗನಿಂದಲೇ ದಂಪತಿ ಹತ್ಯೆ ಆಯ್ತಾ ಅನ್ನುವಂಥ ಪ್ರಶ್ನೆ. ಭದ್ರಾವತಿಯಲ್ಲಿ ವೃದ್ಧ ದಂಪತಿಯನ್ನ ಕೊಲೆ ಮಾಡಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮಗನಿಂದಲೇ ದಂಪತಿ ಹತ್ಯೆಯನ್ನ ಮಾಡಲಾಯ್ತಾ? ಇಂಜೆಕ್ಷನ್ ಕೊಟ್ಟು ಕೊಂದನ ತಮ್ಮನ ಮಗ ಅಂತ. ದೊಡ್ಡಪ್ಪ ದೊಡ್ಡಮ್ಮನಿಗೆ ಚಿಕಿತ್ಸೆ ನೀಡ್ತಾ ಇದ್ದಂಥ ತಮ್ಮನ ಮಗ, ಚಿಕಿತ್ಸೆ ನೀಡ್ತಾ ಇದ್ದಂಥ ಸಹೋದರ ಚಂದ್ರಪ್ಪನ ಮಗ ಡಾಕ್ಟರ್ ಮಲ್ಲೇಶ್ ಜೀವ ಉಳಿಸಬೇಕಾದಂಥ ಡಾಕ್ಟ್ರೇ ಜೀವವನ್ನು ತೆಗೆದಿದ್ದಾನೆ. ಇದು ಅವರ ದೊಡ್ಡಪ್ಪ ದೊಡ್ಡಮ್ಮ. ಬೀರನಹಳ್ಳಿ ಗ್ರಾಮದ ಡಾಕ್ಟರ್ ಮಲ್ಲೇಶ್ ಪೊಲೀಸರ ವಶಕ್ಕೆ. ಕೊಲೆ ಬಳಿಕ ಚಿನ್ನಾಭರಣ ನಾಪತ್ತೆ ಆಗಿತ್ತು. ಸಹೋದರನ ಮಗನೇ ಆಸ್ತಿ ಚಿನ್ನಕ್ಕಾಗಿ ಕೊಂದಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ಅವ್ರನ್ನ ಗ್ರಾಮಸ್ಥರು ಹೇಳ್ತಾರೆ, ಫಸ್ಟು ಡೈಲಿ ಬಂದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತಲ್ಲ, ಇಂಜೆಕ್ಷನ್ನ ಕೊಟ್ಟೋಗ್ತಾ ಇದ್ದಾರಲ್ಲ, ಅದರ ನೆಕ್ಸ್ಟ್ ಡೇ ನೋಡಿದ್ರೆ ನಾಪತ್ತೆ ವೈದ್ಯ. ಆಮೇಲೆ ಅವರು ಸಾವನ್ನಪ್ಪಿದ್ದಾರೆ. ಸೊ ಸಹಜವಾಗಿ ಅನುಮಾನ ಬಂದು ಆ ಸಿಬ್ಬಂದಿ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು, ಸ್ಪೆಷಲಿ ಡಾಕ್ಟರ್ ಮಲ್ಲೇಶ್ ಮೇಲೆ. ಈಗ ಈತನ ಮೇಲೆ ಅನುಮಾನ ಇದೆ. ಚಿನ್ನನೂ ಕೂಡ ನಾಪತ್ತೆ ಆಗಿರುವಂಥದ್ದು ಕೊಲೆ ಬಳಿಕ. ಸೊ ಹೀಗಾಗಿ ವಶಕ್ಕೆ ಪಡೆಯಲಾಗಿದೆ. ಡಾಕ್ಟರ್ ಮಲ್ಲೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆತ ನೆಕ್ಸ್ಟ್ ಡೇ ಬಂದಿರಲಿಲ್ಲ ಇಂಜೆಕ್ಷನ್ ಕೊಡ್ಲಿಕ್ಕೂ. ಏನಾಯ್ತು ಏನು ಎತ್ತ ಅನ್ನುವಂಥದ್ರ ಬಗ್ಗೆನೂ ಕೂಡ ವಿಚಾರಿಸಿಲ್ಲ. ಸೊ ನಂತರ ಪೊಲೀಸರಿಗೆ ಅನುಮಾನ ಬಂದಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗ ಡಾಕ್ಟರ್ ಮಲ್ಲೇಶ್ ಮೇಲೆ ಅನುಮಾನ ಬಂದಿದೆಯಲ್ಲ, ಆತ ವಿಚಾರಣೆಯ ಸಂದರ್ಭದಲ್ಲಿ ಏನಾದರೂ ತಪ್ಪನ್ನು ಒಪ್ಕೊಂಡಿದ್ದಾನ? ಏನು ಹೇಳ್ತಾ ಇದ್ದಾನೆ? ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಪ್ರಾಥಮಿಕ ವರದಿ ಏನಿದೆ? ಪೃಥ್ವಿ, ಏನು ಶಿವಮೊಗ್ಗದ ಭದ್ರಾವತಿಯ ಭೂತನಗುಡಿ ಸಮೀಪದ ನಿವಾಸಿಗಳಾದ ಚಂದ್ರಪ್ಪ ಮತ್ತು ಜಯಮ್ಮ ಅವರ ನಿಗೂಢ ಸಾವಿನಿದೆ. ಅದನ್ನ ಈಗ ಪೊಲೀಸರು ಭೇದಿಸಿದ್ದಾರೆ. ಅದರಲ್ಲೂ ಕೂಡ ಶಿವಮೊಗ್ಗದ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸರು ಈ ಪ್ರಕರಣವನ್ನ ಕೈಗೆತ್ತಿಕೊಂಡ ನಂತರ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ, ಅಂದ್ರೆ ಅದರಲ್ಲೂ ಕೂಡ ವೈದ್ಯರ ಆದಂತಹ ಏನು ಮಲ್ಲೇಶ್ ಇದ್ದಾರೆ, ಮಲ್ಲೇಶ್ ಆತ ತಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮರನ್ನೇ ಸಾಯಿಸಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇರೋದು. ಈ ಬಗ್ಗೆ ಶಿವಮೊಗ್ಗದ SP ನಿಖಿಲ್ ಅವರು ಕೂಡ ಸ್ಪಷ್ಟನೆ ನೀಡಿದ್ದು, ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯ ಮಲ್ಲೇಶ್ ಅವರೇ ಕಾರಣವನ್ನು ಅಂತ ಹೇಳ್ತಾ ಇದಾರೆ. ಈ ವ್ಯಕ್ತಿ ಏನು ಪ್ರತಿದಿನ ಏನು ದೊಡ್ಡಪ್ಪ ಮತ್ತು ದೊಡ್ಡಮ್ಮರ ಬಳಿ ಬರ್ತಾ ಇದ್ದ, ಒಂದಿಷ್ಟು ಸಾಲಗಳನ್ನ ಕೇಳ್ತಾ ಇದ್ದ, ಆದ್ರೆ ಅವರು ಕೊಡೋದಕ್ಕೆ ನಿರಾಕರಣೆ ಮಾಡಿದ್ರು. ಹಾಗಾಗಿ ಆತ ಒಂದು ಅಲ್ಲಿದ್ದಂತ ಬಂಗಾರವನ್ನ ತೆಗೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡಿರ್ತಾನೆ. ಆತ ಏನು ಈ ಏನು ಅವರಿಗೆ ಒಂದಿಷ್ಟು ಮಂಡಿ ನೋವು ಕೂಡ ಇರುತ್ತೆ. ಆ ಮಂಡಿ ನೋವನ್ನ ಏನು ನೆಪವಾಗಿ ಇಟ್ಕೊಂಡು ಅವರಿಗೆ ಒಂದು ಇಂಜೆಕ್ಷನ್ ಕೊಡ್ತೇನೆ ಅನ್ನೋದು ಹೇಳಿ ನಂತರ ಅವರಿಗೆ ಒಂದು ಇಂಜೆಕ್ಷನ್ ಕೊಡ್ತಾನೆ. ಆ ನಂತರ ಅವರು ಅಲ್ಲಿಂದ ಹೋಗಿ ಸ್ಥಳವನ್ನ ಬಿಟ್ಟು ಹೋಗಿರ್ತಾನೆ. ಅದಾದ ಬಳಿಕ ಏನು ದಂಪತಿಗಳು ಅದು ಸಾವನ್ನಪ್ಪಿರ್ತಾರೆ. ಅನುಮಾನ ಬಂದಂತಹ ಪೊಲೀಸರು ಸ್ಥಳದ CCTV ಆಗಿರ್ಬೋದು, ಸುತ್ತಮುತ್ತಲಿನ ಏನು ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡಿದಾಗ ಮಲ್ಲೇಶ್ ಅಲ್ಲಿ ಓಡಾಡಿರೋದು ಬೆಳಕಿಗೆ ಬರುತ್ತೆ. ಆ ತರ ವಶಕ್ಕೆ ಪಡೆದು ತನಿಖೆ ನಡೆಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿರೋದು. ಸದ್ಯ ಏನು ಅಲ್ಲಿರುವಂತಹ 15 ಲಕ್ಷದ ಬೆಲೆ ಬಾಳುವ ಚಿನ್ನ ದುಡ್ಡನ್ನ ತೆಗೆದುಕೊಂಡು ಹೋಗಿರ್ತಾರೆ. ಅದನ್ನ ತೆಗೆದುಕೊಂಡು ತನ್ನ ಅಕೌಂಟ್ ಅಲ್ಲಿ ಹಾಕೊಂಡು ನಂತರ ಒಂದಿಷ್ಟು ಸಾಲವನ್ನ ತೀರಿಸಿರ್ತಾನೆ. ಈಗ ಆತನನ್ನ ವಶಕ್ಕೆ ಪಡೆದು ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯ ಈಗ ದಂಪತಿಗಳ ಸಾವನ್ನ ಏನು ಟ್ವಿಸ್ಟ್ ಆಗಿ ಪರಿಗಣನೆಗೊಂಡಿದೆ. ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.